ಆಗಲ್ಲ ಬಂಗಾರಿ, ನಾನು ಜಾಣ ಅಲ್ವಾ ನೀನು? ಏನು ಹೋಗಲ್ಲಮ್ಮ. ಅಮ್ಮ, ಆಸ್ಪತ್ರೆಯಲ್ಲಿ ಅಯ್ಯಮ್ಮನ ಒಬ್ರನ್ನೇ ಬಿಟ್ಟು ಬಂದಲ್ಲ, ಅದಕ್ಕೆ ಸಂಕಟ ಆಗ್ತಿರ್ಬೇಕು. ಹೌದೇನಪ್ಪ ಪೂಜೆ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟೆ ಬಂದಿದೆಯಲ್ವ? ಆದ್ರೂ ಗೊತ್ತಿಲ್ಲಮ್ಮ, ಆ ತಾಯಿ ನರಳ್ತಿದ್ದಾರೆ ಅನಿಸ್ತಿದೆ. ಯಾವುದಕ್ಕೂ ನಾಳೆ ಬೆಳಿಗ್ಗೆನೆ ಡಿಸ್ಚಾರ್ಜ್ ಮಾಡಿಸಿ ಅವ್ರನ್ನ ಅವ್ರ ಜಾಗಕ್ಕೆ ಬಿಟ್ಬಿಟ್ಟು ಬರ್ತೀನಿ. ಹಂಗೆ ಮಾಡ್ತೀನಿ. ಇವಾಗ ನೆಮ್ಮದಿಯಾಗಿ ತಾಚಿ ಮಾಡಿಕೊಂಡ. ವೆರಿ ಗುಡ್. ಇನ್ನೇನು ತೊಂದರೆ ಇಲ್ಲ ಅಜ್ಜಿ. ಒಂದು ತಿಂಗಳು ರೆಸ್ಟ್ ಮಾಡಿ ಆಮೇಲೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಹಾಗಾದರೆ ಡಿಸ್ಚಾರ್ಜ್ ಮಾಡಿಸ್ಬೋದಾ ಮೇಡಮ್? ಇವತ್ತೇ ಮಾಡಿಸಿ, ಪರವಾಗಿಲ್ಲ. ಬಿಲ್ ಏನಿದೆ ಸೆಟ್ಲ್ ಮಾಡಿಬಿಡಿ. ಸರಿ ಮೇಡಮ್. ಇನ್ನೇನು ಹೊರಡದೆ, ನಿನ್ನ ಕಾಲ್ಗೆ ಏನು ಸಮಸ್ಯೆ ಇಲ್ವಂತೆ. ಒಂದು ಸ್ವಲ್ಪ ದಿನ ರೆಸ್ಟ್ ತೊಗೊಂಡ್ಬಿಟ್ರೆ ನೀನು ಒಲಿಂಪಿಕ್ಸಲ್ಲೂ ಓಡಿ ಚಿನ್ನನೂ ತೊಗೊಬೋದಂತೆ. ನೀನು ಹಿಂಗೆ ಮಾತಾಡ್ರೆ ನನ್ಗೆ ಏನೂ ಅರ್ಥ ಆಗಲ್ಲ. ಸರಿ ಬಾ, ನಿನ್ನ ಜಾಗ ಕಾಯ್ತಿದೆ, ಸೇಫಾಗಿ ಬಿಟ್ಟು ಹೋಗ್ತೀನಿ. ಯಾಕೆ? ಓ ಸಾರಿ, ನಿಂಗೆ ನಡೆಯೋಕ್ಕಾಗಲ್ಲ ಅಲ್ವಾ? ಬಾಯ್. ನಿನ್ನಿಂದ ಇಲ್ಲೇ ಕೂತಿದ್ದೀರಲ್ಲ, ಯಾವ ಪೇಷಂಟ್ ಕಡೆಯವರು? ದೇವಮ್ಮ, ಸಾರಿ ಮಂಗಳಮ್ಮ. ಮಂಗಳಮ್ಮನ? ಅವ್ರು ಡಿಸ್ಚಾರ್ಜ್ ಆಯ್ತಲ್ಲ? ಅಣ್ಣ, ಸ್ವಲ್ಪ ಡೋರ್ ತೆಗಿರಿ. ಡಿಸ್ಚಾರ್ಜಾ? ಹೇ ಭಗವಾನ್, ಯಾವಾಗ ಡಿಸ್ಚಾರ್ಜ್ ಆಯಿತು? ಆ ಹುಡುಗ ಈಗ ತಾನೇ ಕರ್ಕೊಂಡೋದ.
ಕಡೆಗೂ ಕೈ ಕೊಟ್ಟ ನಿನ್ನ ಅಪ್ಪಯ್ಯ. ಆದಿತ್ಯನ್ ಹುಟ್ಟಿದ ದಿವಸ ಅಪ್ಪಯ್ಯ ಆಚೆ ಬಂದಿಲ್ಲ ಅಂದ್ರೆ ಅನಾಹುತನೇ ನಡೆದೋಗುತ್ತೆ. ಅನಾಹುತ ಯಾಕಾಗುತ್ತೆ ಡ್ಯಾಡ್? ಅಜ್ಜಯ್ಯ ಹುಷಾರಿಲ್ಲ ಅಂತ ಹೇಳಿದ್ರೆ ಆಯ್ತಲ್ಲ. ಹೇಗಿದ್ರೆ ನಮ್ಮ ಮನೆ ಒಳಗೆ ಬಂದು ನೋಡೋದು ದರಿಯ ಯಾವ ನನ್ನ ಮಗುಂಗೂ ಇಲ್ಲ. ದೊಡ್ಡನೆ ಮೈ ಸರಿಯಿಲ್ಲ ಅಂತ ಹೇಳಿದ್ರೆ ಯಾವ ನೋಡಕ್ ಬರ್ತಾನೆ. ನಮ್ಮ ಚಪ್ಪಲಿ ವರ್ಷ ಆಳು ಮಗನಿಂದ ಹಿಡಿದು ಆ ಡ್ರೈವರ್ ಶ್ಯಾಮನ್ ತನಕ ಯಾವನು ಬೇಕಾದ್ರೂ ಅವತ್ತಿನ ದಿನ ಒಳಗಡೆ ಬರ್ತಾನೆ. ಆ ಹಕ್ಕಿದೆ ಅವನಿಗೆ. ನೀನು ಮೈಸೂರಿಗೆ ಓದಕ್ಕೆ ಹೋಗಿದ್ರಿಂದ ನಿನಗಿದೆಲ್ಲ ಗೊತ್ತಿಲ್ಲ ಕಣೋ. ಆದಿತ್ಯ ಬದುಕಿದ್ದಾಗ ಎಲ್ಲ ಆಳುಗಳ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಳ್ತಿದ್ದ. ಅಷ್ಟೇ ಅಲ್ಲ, ಅವ್ರ ತಟ್ಟೆಲೆ ಅನ್ನ ತಿಂತಿದ್ದ ಅವನು. ಅದಕ್ಕೆ ಆದಿತ್ಯ ಸತ್ತಾಗ ಅಪ್ಪಯ್ಯ ಕೋಣೆ ಸೇರೋಕ್ಕೆ ಮುಂಚೆ ಜನಗಳಿಗೆಲ್ಲ ಅಪ್ಪಯ್ಯ ಒಂದು ಮಾತು ಕೊಟ್ಟರು. ಅವನು ಹುಟ್ಟ ದಿನ ಆಗ್ಬೋದು ಅಥವಾ ಅವನು ಸತ್ತಿದ್ದ ದಿನ ಆಗ್ಬೋದು, ಈ ಮನೆಗೆ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು ಅಂತ. ಅವತ್ತು ಅಪ್ಪಯ್ಯ ಏನಾದರೂ ಹೊರಗೆ ಬರಲಿಲ್ಲ ಅಂದರೆ ಜನ ಎಲ್ಲ ನಮ್ಮ ಮನೆಯೊಳಗೆ ನುಗ್ಬಿಡ್ತಾರೆ. ಅಪ್ಪಯ್ಯನ ಅವರೇ ಹುಡುಕ್ತಾರೆ. ಆಮೇಲೆ ಅಪ್ಪಯ್ಯ ಈ ಸ್ಥಿತಿಲಿ ಇರೋದೇನಾದರೂ ಅವ್ರಿಗೆ ಗೊತ್ತಾಯ್ತು ಅಂದರೆ ಮುಗ್ದು ಹೋಯ್ತು. ಇಡೀ ಕೊಡಗಿನ ಜನ ಸೇರಿಕೊಂಡು ನಮ್ಮ ಜೀವ ತೆಗ್ಬಿಡ್ತಾರೆ ಕಣೋ. ಕೊಡಗಿನ ಜನಗಳ ಪ್ರಕಾರ ಆದಿತ್ಯ ಸತ್ತು ನೋವಿಗೆ ದೊಡ್ಡ ದಣಿಗಳು ಕೋಣೆ ಸೇರ್ಕೊಂಡಿದ್ದಾರೆ. ಅಲ್ಲೇ ಆರಾಮಾಗಿದ್ದಾರೆ. ಆದರೆ ಅವ್ರನ್ನೇ ನಾವೇ ಕೂಡಾಕಿದ್ದೀವಿ, ಭಿಕ್ಷದವ್ರ ಥರ ನಡೆಸ್ಕೊಂಡಿದ್ದೀವಿ ಅಂತೇನಾದರೂ ಗೊತ್ತಾದರೆ ನಮ್ಮನ್ನ ಹೊಡೆದು ಕಾಫಿ ತೋಟಕ್ಕೆ ಗೊಬ್ಬರ ಮಾಡಾಕ್ತಾರೆ. ಅದಕ್ಕೆ ಈ ಅನಾಹುತ ಆಗಬಾರ್ದು ಅಂದರೆ ಜನಗಳನ್ನ ಮನೆ ಒಳಗೆ ಬರೋದಕ್ಕೆ ಬಿಡಬಾರ್ದು. ಅಪ್ಪಯ್ಯನ ನೀಟಾಗಿ ರೆಡಿ ಮಾಡಿಸಿ ನಾವೇ ಅಪ್ಪಯ್ಯನ ಜನಗಳ ಮುಂದೆ ಕರ್ಕೊಂಡು ಹೋಗೋಣ. ಆದರೆ ಅಪ್ಪಯ್ಯ ಈ ಸಾರಿನೇ ಇಷ್ಟೊಂದು ಚಂಡಿ ಹಿಡಿದು ಕೂತಿದಾರಲ್ಲ, ಹೊರಗೆ ಬರಲ್ಲ ಅಂತ. ಇಲ್ಲ ಚಂದ್ರ, ಆದಿತ್ಯನ ಹುಟ್ಟಿದ ದಿನಕ್ಕೆ ಅಪ್ಪಯ್ಯ ಆಚೆ ಬರಲೇಬೇಕು, ಜನಕ್ಕೆ ದರ್ಶನ ಕೊಡಲೇಬೇಕು. ಆದ್ರೆ ಏನು ಮಾಡೋದು? ಹೇಗೆ ಆಚೆ ಕರ್ಸೋದು? ಉದಯೇ ಬ್ರಹ್ಮಸ್ವರೂಪೋ ಎಂ ಮಧ್ಯಾಹ್ನೇಶು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಮಾವಯ್ಯನ ಬನ್ನಿ ಅಂದರೆ ಬಂದೇ ಬರ್ತಾರೆ. ನಿನ್ನನ್ನು ಯಾವನ್ ಬರಕ್ ಹೇಳಿದ್ದು? ನಿನ್ ಸ್ಟೆಪ್ ಒಳಗಡೆ ಇರೋದು ಕಲ್ತ್ಕೋ. ಅಣ್ಣಯ್ಯ, ಅದಕ್ಕೆ ಬೈಬೇಡ ನೀನು. ಅದಕ್ಕೆ ನೀವು ಹೇಳ್ದಷ್ಟು ಸುಲಭ ಅಲ್ಲ ಅದು. ಅಪ್ಪಯ್ಯನ ಆಚೆ ಕರ್ಕೊಂಡು ಬರೋದು ನಿಮ್ಮ ಕೈಲಾಗಲ್ಲ ಬಿಡಿ. ಯಾಕಾಗಲ್ಲ? ಅವರು ನನ್ನ ಪ್ರೀತಿಯ ಮಾವಯ್ಯ. ನನ್ನ ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ. ನಾನು ಕರೆದ್ರೆ ಅವ್ರು ಬಂದೇ ಬರ್ತಾರೆ. ನಾನು ಕರೆದ್ರೂ ಅಜಯ ಬರಲ್ಲ ಅನ್ನೋದಿಲ್ಲ. ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ಮದು ಅಲ್ವಾ ಅತ್ತೆ? ಅಷ್ಟೇ. ಅದನ್ನ ದೊಡ್ಡ ಘನಕಾರಿ ಅಂದ್ಕೊಂಡಿದ್ದಾರೆ ಇವರು. ಬಾಮ್ಮ ಅಂಜಿಲಿ. ಇಷ್ಟಕ್ಕೆ ಕಿರ್ಚ್ಕೊಂಡ್ರೆ ಹೆಂಗೆ ಮೇಡಮ್? ಇನ್ನೂ ನಮ್ಮ ಜನ ಇದ್ದಾರೆ ಮುಂದೆ.